ಡ್ರಗ್ಸ್ ತಯಾರಕರ ಸ್ವರ್ಗವಾಗ್ತಾ ಇದೆಯಾ ಮೈಸೂರು ನಗರ? ಈಗೊಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈ ಹಿಂದೆ ಮೈಸೂರಿನಲ್ಲಿ ಡ್ರಗ್ಸ್ನ ಒಂದು ಫ್ಯಾಕ್ಟ್ರಿನೇ ಇತ್ತು, ಅದು ಕೂಡ ಗೊತ್ತಾಗಿತ್ತು. ಯಾರು ಮಹಾರಾಷ್ಟ್ರ ಪೊಲೀಸರು ಬಂದು ಅದನ್ನು ಕಂಡುಹಿಡ್ತಿದ್ರು. ಈಗ ಡ್ರಗ್ಸ್ ತಯಾರಕರ ಒಂದು ಸ್ವರ್ಗ ಆಗ್ತಾ ಇದೆ ಮೈಸೂರು ಎನ್ನುವಂತಹ ಪ್ರಶ್ನೆ. ಮೈಸೂರಿನಲ್ಲಿ ಮತ್ತೊಂದು ಡ್ರಗ್ಸ್ ತಯಾರಿಕಾ ಫ್ಯಾಕ್ಟ್ರಿ ಕಂಡು ಬಂದಿದೆ. ಮೈಸೂರಿನ ಡ್ರಗ್ಸ್ ತಯಾರಿಕಾ ಮೂರನೇ ಅತಿ ದೊಡ್ಡ ಜಾಲ ಬಯಲಾಗಿದೆ. ಈಗ ಈ ಹಿಂದೆ ಕೂಡ ಬಯಲಾಗಿತ್ತು. ಮೈಸೂರಿನ ಯಾಂದಹಳ್ಳಿಯಲ್ಲಿನ ಮನೆಯೊಂದರಲ್ಲಿ ಡ್ರಗ್ಸ್ ತಯಾರಿಸಲಾಗ್ತಾ ಇದೆ. ಮೈಸೂರು ಹೊರವಲಯದ ಮನೆಯಲ್ಲಿ ನಡೀತಾ ಇದ್ದಂತಹ ಡ್ರಗ್ಸ್ ತಯಾರಿಕೆ ಏನಿದು ಅದೀಗ ಗೊತ್ತಾಗಿದೆ. ಗುಜರಾತ್ ಮೂಲದ 5 ಬಂಧನ ಆಗಿದೆ. ಉಳಿದವರಿಗೆ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಯಾರ್ಯಾರು ಉಳಿದಿದ್ದಾರೆ ಅವ್ರು ಹುಡುಕ್ತಾ ಇದ್ದಾರೆ. ಫ್ಯಾಕ್ಟರಿಯನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಏನಿದ್ದಾರೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಬೆಲವತ್ತ ಬಳಿ ಡ್ರಗ್ಸ್ ಫ್ಯಾಕ್ಟರಿ ಇತ್ತು. ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ದೆಹಲಿ ಪೊಲೀಸರಿಂದ ಪತ್ತೆಯಾಗಿತ್ತು ಈ ಜಾಲ. ಆಮೇಲೆ ಬೇರೆ ಬೇರೆ ಪೊಲೀಸರು ಕೂಡ ಹುಡುಕಿದ್ರು. ಜನವರಿ 28ರಂದು ಯಾಂದಹಳ್ಳಿಯಲ್ಲಿ ಮನೆಯೊಂದರಲ್ಲಿ ಡ್ರಗ್ಸ್ ತಯಾರಿಕೆಯನ್ನು ಮಾಡ್ತಾ ಇದ್ರು. ಇದು ಕೂಡ ಗೊತ್ತಾಗಿತ್ತು ಈ ಹಿಂದೆ. ಈಗ ಮತ್ತೆ ಕೂಡ ಗೊತ್ತಾಗಿದೆ ಇನ್ನೊಂದು ಫ್ಯಾಕ್ಟರಿ ಇದೆ ಅಂತ. ನೋಡಿ, ಮೈಸೂರನ್ನು ನಾವು ಸಾಂಸ್ಕೃತಿಕ ನಗರಿ ಅಂತೀವಿ. ವೈಭವದಿಂದಿರುವಂತಹ ಮೈಸೂರು, ಇತಿಹಾಸವನ್ನು ಸಾರಿ ಸಾರಿ ಹೇಳುವಂತಹ ಮೈಸೂರಿನಲ್ಲಿ ಈ ರೀತಿಯಾದಂತಹ ದಂಧೆಗಳು ಬೆಳಕಿಗೆ ಬರ್ತಾ ಇವೆ. ನಿಜಕ್ಕೂ ಕೂಡ ಆ ನಗರದ ಸೌಂದರ್ಯವನ್ನು, ಆ ನಗರದ ಜನರ ಆರೋಗ್ಯವನ್ನು, ಮನಸ್ಥಿತಿಯನ್ನು, ಯುವಕರನ್ನು ಎಲ್ಲರನ್ನೂ ಕೂಡ ಬದಲಾಯಿಸುವಂತಹ ಒಂದು ಕೆಟ್ಟ ಚಟ ಅಂದರೆ ಈ ಡ್ರಗ್ಸ್ ತಂದು. ಇದನ್ನು ಎಲ್ಲೋ ಬೇರೆ ಕಡೆಯಿಂದ ತಂದು ಮಾರ್ತಾ ಇಲ್ಲ ಇವರು, ಅಲ್ಲೇ ತಯಾರಿಸ್ತಾ ಇದ್ದಾರೆ ಕೂಡ. ಅಲ್ಲೇ ತಯಾರಿಸಿ ಇಡೀ ನಗರಕ್ಕೆ ಅಥವಾ ಬೇರೆ ಬೇರೆ ಕಡೆ ಸಾಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಬರುತ್ತೆ ಪೊಲೀಸರಿಗೆ, ಮತ್ತೆ ಹಿಡ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಮತ್ತೊಂದು ಫ್ಯಾಕ್ಟರಿ ಈಗ ಸೀಸ್ ಮಾಡಿದ್ದಾರೆ ಪೊಲೀಸರು. ಇನ್ನೂ ಎಷ್ಟಿದೆಯೋ ಗೊತ್ತಿಲ್ಲ ಮೈಸೂರಿನಲ್ಲಿ. ಒಂದು ರೀತಿಯಾಗಿ ಮೈಸೂರು ಡ್ರಗ್ಸನ್ನು ತಯಾರು ಮಾಡುವಂತಹ ನಗರ ಆಗಿ ಬದಲಾಗ್ತಾ ಇದೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬೇರೆ ಬೇರೆ ಒಂದು ಡಿಸ್ಟಿಕ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಸ್ವಲ್ಪ ಪ್ರಮಾಣದ ಡ್ರಗ್ಸ್ ಸಿಗ್ತಾ ಇತ್ತು, ಯಾರೇ ಮಾರೋಕೆ ತಂದಿದ್ರು ಬೇರೆ ಕಡೆಯಿಂದ, ಬೇರೆ ದೇಶದಿಂದ ಅವರು ಸಿಕ್ಕಿದ್ದಾರೆ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಇಲ್ಲಿ ಏಕಾಏಕಿಯಾಗಿ ಇವರೇ ತಯಾರು ಮಾಡ್ತಾ ಇದ್ದಾರೆ, ಇವರೇ ಬೇರೆ ಕಡೆ ಎಲ್ಲ ಕಳಿಸ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಇದು ಆತಂಕಕಾರಿ ವಿಚಾರ. ಯಾಕಂದರೆ ಈಗಿನ ಯುವ ಜನತೆಯ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತು. ಇದಕ್ಕೇನಾದರೂ ಒಂದು ಸಲ ಅಡಿಕ್ಟ್ ಆಗಿಬಿಟ್ರೆ ನೀವು ಅದನ್ನು ಮತ್ತೆ ಬಿಡೋಕ್ಕಾಗಲ್ಲ. ಅದರಿಂದ ನೀವು ಬಿಟ್ಟರೆ ನಿಮ್ಮ ಪ್ರಾಣಕ್ಕೆ ಕೂಡ ಕುತ್ತು ಬರ್ಬೋದು. ಆ ರೀತಿಯಾದಂಥ ಒಂದು ಇದರಲ್ಲಿ ನಶೆ ಇರುತ್ತೆ. ಆ ನಶೆ ನಮ್ಗೆ ಅಂಟುಬಿಟ್ರೆ ಅದನ್ನು ಬಿಡೋಕ್ಕಾಗಲ್ಲ. ಇಂಥದ್ದನ್ನು ಇವರು ತಯಾರಿಸ್ತಾ ಇದ್ದಾರೆ. ಮೈಸೂರಿನ ಯಾಂದಹಳ್ಳಿಯಲ್ಲಿ ಏನಿದೆ ಒಂದು ಮನೆಯೊಂದರಲ್ಲಿ ತಯಾರಿಸ್ತಾ ಇರ್ತಾರೆ. ಪೊಲೀಸರು ಹೋಗಿ ಒಂದು ಖಚಿತ ಮಾಹಿತಿ ಸಿಕ್ಕಿರುತ್ತೆ, ಇಲ್ಲಿ ಈ ರೀತಿಯಾಗಿದೆ ಅಂತ ಹೇಳಿ. ಈ ಹಿಂದೆ ಎಲ್ಲೋ ಒಂದು ಪ್ರದೇಶದಲ್ಲಿ ಮಾಡ್ತಾ ಇದ್ರು, ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಗುಟ್ಟಾಗಿ. ಈಗ ಒಂದು ಮನೆಯಲ್ಲಿ ಮಾಡ್ತಾ ಇದ್ದಾರೆ, ಅದು ಕೂಡ ಗೊತ್ತಾಗಿದೆ. ಮೈಸೂರಿನ ಹೊರವಲಯದ ಒಂದು ಮನೆಯಲ್ಲಿ ಡ್ರಗ್ಸನ್ನು ತಯಾರಿಸ್ತಿರ್ತಾರೆ ಇವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ ಮೂಲದ 5 ಈಗಾಗಲೇ ಬಂಧಿಸಿದ್ದಾರೆ. ಇನ್ನು ಉಳಿದವರು ಯಾರ್ಯಾರಿದ್ದಾರೆ ಅವರನ್ನು ಹುಡುಕ್ತಾ ಇದ್ದಾರೆ. ಈಗೇನು 5 ಜನನ ಬಂಧಿಸಿದಾರಲ್ಲ ಅವ್ರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ರು, ಯಾರಿದ್ದಾರೆ ನಿಮ್ಮ ಹಿಂದೆ, ಎಷ್ಟು ವರ್ಷಗಳಿಂದ ಈ ದಂಧೆ ಮಾಡ್ತಾ ಇದ್ರಿ, ಎಲ್ಲೆಲ್ಲಿ ಕಳಿಸ್ತಾ ಇದ್ರಿ, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಇನ್ನು ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇನ್ನು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಏನಿದ್ದಾರೆ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಕೂಡ ಒಂದು ಬೆಲವತ್ತ ಬಳಿ ಏನಾಗಿತ್ತು, ಅಲ್ಲಿ ಕೂಡ ಒಂದು ಫ್ಯಾಕ್ಟ್ರಿ ಇತ್ತು, ಅದು ಪತ್ತೆಯಾಗಿತ್ತು. ದೆಹಲಿ ಪೊಲೀಸರು ಏನಿದ್ದಾರೆ ಅವ್ರಿಗೆ ಗೊತ್ತಾಯಿತು ಈ ವಿಚಾರ ಇಲ್ಲಿನ ಪೊಲೀಸರಿಗಿಂತ. ಮತ್ತು ಮಹಾರಾಷ್ಟ್ರದವರು ಕೂಡ ಬಂದಿದ್ದರು ಪೊಲೀಸರು. ಹೀಗಾಗಿ ಬೇರೆ ಬೇರೆಯವರು ಕೂಡ ಗೊತ್ತಾಗ್ತಾ ಇದೆ ಇಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇದೆ, ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.